ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಇಲ್ಲೇ ಮನೆ ಮೇಲೆ ಸ್ವಲ್ಪ ಗಿಡಗಳು ಹಚ್ಚಿದ್ದಾರೆ. ಇಲ್ಲಿ ಶೋ ಗಿಡಗಳು, ಹಾಗೆ ತುಳಸಿ ಗಿಡ, ಕರಿಬೇವಿನ ಗಿಡ, ಈ ಥರ ಸಣ್ಣ ಪುಟ್ಟ ಸ್ವಲ್ಪ ಗಿಡಗಳು ಪಾಟಲ್ಲಿ ಹಚ್ಚಿದ್ದಾರೆ. ಎಲೆ ಬಳ್ಳಿ, ಹಾಗೆ ದೊಡ್ಡಪತ್ರೆ ಗಿಡ ಮತ್ತು ಗುಲಾಬಿ, ಈ ಥರ ಸಣ್ಣ ಪುಟ್ಟ ಗಿಡಗಳನ್ನು ಹಚ್ಕೊಂಡಿದ್ದಾರೆ ನೋಡಿ. ಅಲ್ವೇರಾ, ಒಂದೆಲ್ಗ ಮತ್ತು ಶೋ ಗಿಡಗಳು ಹಚ್ಚಿದ್ದಾರೆ ನೋಡಿ. ಇದು ಮೇಲಿಂದ ಕೆಳಗಡೆ ಯಾವ ಥರ ಕಾಣ್ತಾ ಇದೆ ನೋಡಿ. ಎಲ್ಲ ಹಸಿರಾಗಿ ಕಾಣ್ತಾ ಇದೆ ಎಲ್ಲ ಗಿಡಗಳು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಒಂಥರ ಕಾಡಿದ್ದ ಥರ ಕಾಣ್ತಾ ಇದೆ ಮೇಲಿಂದ ನೋಡಿ. ಕೆಳಗಡೆ ಎಲ್ಲ ಕಾರ್ಗಳು ಎಲ್ಲ ನಿಲ್ಲಿಸಿದ್ದಾರೆ. ಇದೇ ನೋಡಿ, ಕ್ವಾರ್ಟರ್ಸ್ ಎಲ್ಲ ಕಾಣ್ತಾ ಇದೆ ನೋಡಿ. ಈ ಪಕ್ಷಿಗಳೆಲ್ಲ ಒಳಗಡೆ ಬರುತ್ತವೆ ಅಂತ ಹೇಳಿ, ಎಲ್ಲ ಗಲೀಜು ಮಾಡ್ತವೆ ಅಂತ ಹೇಳಿ ಇಲ್ಲಿ ಜಾಳಿಗೆ ಹಾಕ್ಕೊಂಡಿದ್ದಾರೆ. ಎಲ್ಲ ಬಂದು ಗಲೀಜು ಮಾಡಿಬಿಡುತ್ತೆ. ಮತ್ತು ಕೋತಿಗಳು, ಮಂಗಗಳು ಎಲ್ಲ ಬರುತ್ತವೆ. ಹೀಗಾಗಿ ಅವರು ಜಾಳಿಗೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಈಗ ನೋಡಿ, ನಾನು ಮೆಣಸಿನ್ಕಾಯಿ ಎಲ್ಲ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೆ. ಕ್ಲೀನ್ ಮಾಡೇನೆ ತಂದಿದ್ದು ಮೆಣಸಿನ್ಕಾಯಿ ಇದು, ಮತ್ತೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಬಾಕ್ಸ್ ಹಾಕಿಡ್ತಾ ಇದ್ದೆ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಇಡಬೇಕಂತ ಹೇಳಿ ಹಾಕ್ತಾ ಇದ್ದೆ. ಅವರಿಗೂ ಟೈಮ್ ಸಿಗೋದಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಶಾಪಿಗೆ ಹೋಗಿಬಿಡ್ತಾರೆ. ಇದೆಲ್ಲ ಮಾಡೋದಕ್ಕೆ ಟೈಮೇ ಸಿಗಲ್ಲ ಅಂತೇಳಿ ನಾನೇ ಹಾಕಿಡ್ತಾ ಇದ್ದೆ ಎಲ್ಲ. ಕೆಂಪಿದು ಹೊಸ ಮೆಣಸಿನ್ಕಾಯಿ, ಇದು ಕೆಂಪಗಿದೆ ಬ್ಯಾಡಗಿ ಮೆಣಸಿನ್ಕಾಯಿ. 600 ರೂಪಾಯಿ kg ಅಂತೆ ನೋಡಿ ಇದು ಮೆಣಸಿನ್ಕಾಯಿ. ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಮೆಣಸಿನ್ಕಾಯಿದು. ಮೊದಲೆಲ್ಲ ಕಡಿಮೆ ಇತ್ತು. ನಾನಲ್ಲಿ ಧಾರವಾಡದಾಗ ತೊಗೊಂಡಾಗ 250-300 ರೂಪಾಯಿ ಇತ್ತು. ಈಗ ನೋಡಿ ಎಷ್ಟು ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಇವತ್ತಿದ್ದ ರೇಟ್ ನಾಳೆಗಿರಲ್ಲ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಲೈಕನ್ನು ಕೊಡಿ. ನಿನ್ನೆ ನಾನು ವಿಡಿಯೋನೇ ಹಾಕಿಲ್ಲ. ಮೊನ್ನೆ ವಿಡಿಯೋ ಹಾಕಿದ್ದೆ, ಅದರಲ್ಲಿ ವಾಯ್ಸ್ ಓವರು ತುಂಬ ಕೆಟ್ಟು ಹೋಗಿತ್ತು, ಸರಿಯಾಗಿ ಕೇಳ್ತಾನೇ ಇರಲಿಲ್ಲ. ಹೀಗಾಗಿ ಎಲ್ಲರೂ ವಾಯ್ಸ್ ಓವರ್ ಯಾಕೆ ಹೀಗಾಗಿದೆ ಅಂತ ಕೇಳ್ತಾ ಇದ್ದರು. ಹೀಗಾಗಿ ನನಗೆ ನೆಗಡಿ, ತುಂಬ ಜೋರಾಗಿ ನೆಗಡಿ ಆಗಿತ್ತು. ಮೂಗಂತೂ ಫುಲ್ ಕಟ್ಕೊಂಡು ಬಿಟ್ಟಿತ್ತು. ಈ ಉಸಿರಾಡೋದಕ್ಕೂ ಅಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು. ಹೀಗಾಗಿ ವಾಯ್ಸ್ ಓವರ್ ಕೊಟ್ಟರು ಸರಿಯಾಗಿ ಬರಲಿಲ್ಲ ಅದು. ಹೀಗಾಗಿ ವಿಡಿಯೋನೇ ಸರಿಯಾಗಿ ಬರಲಿಲ್ಲ. ಅದಕ್ಕೆ ನಾನು ನಿನ್ನೆ ವಿಡಿಯೋನೇ ಹಾಕಿಲ್ಲ, ವಾಯ್ಸ್ ಓವರ್ ಸರಿ ಇಲ್ಲ ಅಂತ ಹೇಳಿ. ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋ. ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಯಾಕೋ ಮೇಲಿಂದ ಮೇಲೆ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಇದೆ. ಹೀಗಾಗಿ ಸರಿಯಾಗಿ ವಿಡಿಯೋನು ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ಬಂದಿದ್ದನ್ನೆಲ್ಲ ಹೀಗಾಗಿ ಈಗ ನೋಡಿ, ನನಗೆ ನೆಗಡಿ ಕಫ ಆಗಿದೆ ಅಂತ ಹೇಳಿ ಕಷಾಯ ಮಾಡ್ಕೋತಾ ಇದ್ದೀನಿ. ದೊಡ್ಡಪತ್ರೆ, ಜೀರಿಗೆ ಮತ್ತು ನೆಲ್ಲಿಕಾಯಿ, ಹಸಿ ಶುಂಠಿ ಮತ್ತು ತುಳಸಿ ಎಲೆ ಎಲ್ಲ ಹಾಕಿ ಜಜ್ಜಿ ಕಷಾಯ, ಒಂದು ಸಣ್ಣ ಇದರ ಕಷಾಯ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಸ್ವಲ್ಪ ಬಾಕ್ಸ್ ಎಲ್ಲ ಕ್ಲೀನಿಂಗ್ ಮಾಡೋದಿತ್ತು, ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿತ್ತು. ಹೀಗಾಗಿ ತೊಳಿತಾ ಇದ್ದೆ ನೋಡಿ. ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಕೂತ್ರಾತಂಥೇಳಿ ಎಲ್ಲ ತೊಳಿತಾ ಇದ್ದೆ. ಸ್ವಲ್ಪ ಬಾಕ್ಸ್ಗಳು ಇದ್ದವು, ಹೀಗಾಗಿ ತೊಳ್ಕೊಂಡು ಸ್ವಲ್ಪ ಕಿರಾಣಿ ಅದೆಲ್ಲ ಹಾಕಿಡ್ಬೇಕಂತ ಹೇಳಿ ಎಲ್ಲ ಹಾಕಿಟ್ಟಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಇತ್ತು, ಹಾಕಿಡ್ತಾ ಇದ್ದೆ. ಎಲ್ಲ ತೊಳಿತಾ ಇದ್ದೀನಿ ನೋಡಿ. ಮನೆ ಅಂದಮೇಲೆ ಎಲ್ಲ ಕ್ಲೀನಾಗಿದ್ರೇ ಚೆಂದ. ಅದಕ್ಕೆ ಸ್ವಲ್ಪ ಧೂಳಾಗಿತ್ತು ಬಾಕ್ಸ್ ಎಲ್ಲ, ಅದೆಲ್ಲ ತೊಳೆದು
ಎಲ್ಲ ಸಾಮಾನು ಹಾಕಿಡೋಣ ಅಂತ ಹೇಳಿ ತೊಳಿತಾ ಇದ್ದೆ ನೋಡಿ. ಮಕ್ಕಳು ಇನ್ನು ಸ್ವಲ್ಪ ಬರೋದು ಲೇಟ್ ಇದೆ, ಹಾಗೆ ಸ್ವಲ್ಪ ಅಡುಗೆನೂ ಮಾಡಬೇಕಾಗಿತ್ತು. ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿದ್ರಾಯ್ತು ಅಂತ ಹೇಳಿ ತೊಳಿತಾ ಇದ್ದೀನಿ ನೋಡಿ. ಅವ್ರು ಬರೋದ್ರೊಳಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ಕೂತ್ರೆ ಒಳ್ಳೆಯದು. ಬಂದ ಮೇಲೆ ತುಂಬಾ ಗಲಾಟೆ ಹಾಕ್ತಾರೆ. ಅದರಲ್ಲಿ ವಿಡಿಯೋ ಮಾಡೋದಂಗೂ ಆಗೋದೇ ಇಲ್ಲ ಅವರಿದ್ದರೆ. ಹೀಗಾಗಿ ಅವರು ಇಲ್ಲದೆ ಟೈಮ್ನಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ ನಾನು. ಇದ್ದಾಗ ಮಾಡೋಕ್ಕೆ ಬಿಡಲ್ಲ. ಆ ಕಡೆ ಈ ಕಡೆ ಓಡಾಡೋದು, ಚೀರಾಡೋದು ಈ ಥರ ಎಲ್ಲ ಮಾಡ್ತಾರೆ. ಒಂದು ಕಡೆ ಕೂಡಲ್ಲ ಮಕ್ಕಳು. ಹೀಗಾಗಿ ಈಗ ಮಾಡ್ತಾ ಇದ್ದೀನಿ ನೋಡಿ. ಬೆಳಿಗ್ಗೆ ನಾಷ್ಟ ಎಲ್ಲ ಮಾಡಿದ್ದು ಪಾತ್ರೆ ಇತ್ತು. ಪಾತ್ರೆ ಎಲ್ಲ ರಾತ್ರಿನೇ ತೊಳೆದಿಟ್ಟಿರ್ತೀವಿ. ಬೆಳಿಗ್ಗೆ ನಾಷ್ಟ ಎಲ್ಲ ಮಾಡಿದ್ದು, ಹಾಗೆ ಸ್ವಲ್ಪ ಸಾಮಾನಿನ ಬಾಕ್ಸ್ ಎಲ್ಲ ಇತ್ತು, ಇದನ್ನೆಲ್ಲ ತೊಳಿತಾ ಇದ್ದೆ. ಈಗೂ ಮೂಗು ನನಗೆ ಕ್ಲಿಯರ್ ಆಗಿಲ್ಲ, ಕಟ್ಕೊಂಡೇ ಇದೆ, ಆದರೂ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಅಂತ ವಿಡಿಯೋ ಹಾಕದೆ ಇರೋಕ್ಕಾಗತ್ತೆ ಹೇಳಿ ಮಾಡ್ತಾ ಇದ್ದೀನಿ ನೋಡಿ. ಡೈಲಿ ಒಂದಾದರೂ ವಿಡಿಯೋ ಹಾಕಲೇಬೇಕು, ಇಲ್ಲ ಅಂದರೆ ಚಾನಲೆಲ್ಲ ಹೋಗುತ್ತೆ ನಂದು. ಅದಕ್ಕೆ ಹಾಕ್ತಾಯಿದ್ದೆ. ಫಸ್ಟಿಗೆ ನಾವು ಈ ಥರ ಚಾನಲ್ ಮಾಡಿದರೆ ಯಾರೂ ನೋಡಲ್ಲ. ಚೆನ್ನಾಗಿ ಡೈಲಿ ವಿಡಿಯೋ ಹಾಕಿದ್ರೇ ಎಲ್ಲರೂ ನೋಡೋದು. ಇಲ್ಲ ಅಂದರೆ ಇವರೇನಪ್ಪ ಯಾವಾಗೊಂದು ಅಮಾವಾಸ್ಯೆಗೆ ಒಂದ್ಸಲ, ಹುಣ್ಣಿಗೆ ಒಂದ್ಸಲ ವಿಡಿಯೋ ಹಾಕ್ತಾರೆ ಅಂತ ತಿಳ್ಕೊತಾರೆ. ಯಾರು ನೋಡೋರು ಕೂಡ ನೋಡಲ್ಲ. ಈ ಥರ ಆಗಿಬಿಡುತ್ತೆ. ಅದಕ್ಕೆ ವಿಡಿಯೋ ಹಾಕ್ತಾ ಇದ್ದೀನಿ. ಏನಾದರೂ ತಪ್ಪಾದಲ್ಲಿ ಕ್ಷಮಿಸಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿ, ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನೋಡಿ. ಈಗ ಎಲ್ಲ ಪಾತ್ರೆ ಎಲ್ಲ ತೊಳೆದಾಯಿತು. ನೋಡಿ. ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಅಲ್ಲಿ ಇಲ್ಲಿ ಮತ್ತೆ ಏನಾದರೂ ಗಲೀಜಿದ್ದೇ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿಕೊಂಡ್ರು ಮತ್ತೆ ಇದ್ದೇ ಇರುತ್ತೆ ನೋಡಿ. ಈಗ ಮೂಗು ಕಟ್ಕೊಂಡ್ರಂತೂ ಮಾತಾಡೋದಂದರೆ ತುಂಬ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ ಮಾತಾಡೋದಂದರೆ. ಈಗ ನೋಡಿ ಬಾಕ್ಸ್ ಎಲ್ಲ ಒರೆಸ್ಕೋತಾ ಇದ್ದೀನಿ. ಒರೆಸ್ಕೊಂಡು ಆಮೇಲೆ ಸಾಮಾನೆಲ್ಲ ತುಂಬಿಡಬೇಕು. ಕೆಮ್ಮು ಬರ್ತಾ ಇದೆ, ಇದು ಇಲ್ಲ ಸಾರಿ. ಎಲ್ಲ ಸಾಮಾನೆಲ್ಲ ಹಾಕ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಅಡುಗೆ ಮಾಡೋದಿದೆ, ಅಡುಗೆ ಮಾಡಬೇಕು. ಮನೆ ಎಲ್ಲ ಕ್ಲೀನ್ ಮಾಡ್ತಾನೆ ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ಅಲ್ಲಲ್ಲಿ ಧೂಳು, ಅದರಲ್ಲಿ ಊರಲ್ಲಿ ಸ್ವಲ್ಪ ಧೂಳು ಜಾಸ್ತಿನೇ ಇದೆ. ಯಾಕಂದರೆ ಕಂಪ್ನಿ ಇದೆ ಎಲ್ಲ, ಹೀಗಾಗಿ ಧೂಳು ಜಾಸ್ತಿ ಇದೆ. ಆವಾಗ ಕ್ಲೀನ್ ಮಾಡ್ತಾನೆ ಇರಬೇಕಾಗತ್ತೆ. ಒಂದು ವಾರ ಕ್ಲೀನ್ ಮಾಡಲಿಲ್ಲ ಅಂದರೆ ಅಲ್ಲಲ್ಲಿ ಧೂಳು ಕೂತ್ಬಿಡುತ್ತೆ. ತುಂಬ ಧೂಳು ಈ ಊರಲ್ಲಿ, ಕಂಪ್ನಿ ಇರೋದ್ರಿಂದ ಗಲೀಜಾಗ್ತಾನೆ ಇರುತ್ತೆ. ಆವಾಗವಾಗ ನಾವು ಕ್ಲೀನ್ ಮಾಡ್ತಾನೆ ಇರಬೇಕಾಗತ್ತೆ. ಪ್ರತಿಯೊಂದು ಬಾಕ್ಸ್ ಮೇಲೆ ಅಲ್ಲಿ ಇಲ್ಲಿ ಧೂಳು ಕೂತ್ಬಿಡುತ್ತೆ. ಟೈಲ್ಸ್ ಎಲ್ಲ ಒರೆಸ್ತಾನೆ ಇರಬೇಕಾಗತ್ತೆ. ಸ್ವಲ್ಪ ಒರೆಸ್ಲಿಲ್ಲ ಅಂದರೆ ಅಲ್ಲಿ ಧೂಳು, ಎಲ್ಲ ಕಡೆ ಧೂಳಾಗುತ್ತೆ. ತುಂಬ ಧೂಳಿಲ್ಲಿ, ಹೀಗಾಗಿ ಕ್ಲೀನ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಬಿಟ್ಟರೆ ಎಷ್ಟು ದಿನ ಆಯಿತು ಕ್ಲೀನ್ ಮಾಡಿಲ್ಲ ಆ ಥರ ಅನ್ನಿಸ್ಬಿಡುತ್ತೆ, ಅಷ್ಟು ಧೂಳು ಕಾಣುತ್ತೆ.
ಮಾಡ್ತಾನೆ ಇರಬೇಕಾಗತ್ತೆ ನೋಡಿ, ಇಲ್ಲ ಅಂದರೆ ನಮಗೆ ಸರಿ ಅನಿಸಲ್ಲ, ಅಷ್ಟು ಗಲೀಜಾಗಿಬಿಡುತ್ತೆ ಮನೆಯೆಲ್ಲ. ಈಗ ನೋಡಿ ಎಲ್ಲ ಒರೆಸಿಟ್ಟು ಎಲ್ಲ ಮಾಡಿಕೊಂಡು ಆಮೇಲೆ ಪಾತ್ರೆ ಎಲ್ಲ ಜೋಡಿಸಿಟ್ಟು ಆಮೇಲೆ ಅಡುಗೆ ಸ್ವಲ್ಪ ಮಾಡ್ತೀನಿ. ಮಾಡಿಕೊಂಡು ಅಷ್ಟರಲ್ಲಿ ಮಕ್ಕಳು ಬಂದುಬಿಡ್ತಾರೆ. ಮಕ್ಕಳು ಬಂದ ಮೇಲೆ ಮತ್ತೇನು ಕೆಲಸ ಆಗಲ್ಲ, ಅವ್ರ ಜೊತೆಯಾಗಿ ಕೊಡಬೇಕು. ಈ ಪಾತ್ರೆ ಎಲ್ಲ ಜೋಡಿಸಿಡ್ತಾ ಇದ್ದೀನಿ ನೋಡಿ. ಈ ನೆಗಡಿ ಯಾಕಾದರೂ ಬರುತ್ತೋ ಅನಿಸ್ಬಿಟ್ಟಿದೆ ನನಗೆ. ಈ ತಿಂಗಳಲ್ಲಿ ಇದು ಮೂರನೇ ಸಲ ನೋಡಿ ನನಗೆ ನೆಗಡಿ ಬರ್ತಾ ಇರೋದು. ಒಂದು ತಿಂಗಳಲ್ಲಿ ಸಾಕಾಗಿಬಿಟ್ಟಿದೆ, ಇಷ್ಟು ನೆಗಡಿ ಬರ್ತಾ ಇದೆ, ಯಾಕಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗೆ ನೆಗಡಿ ಬಂದರೆ ಪರವಾಗಿಲ್ಲ, ಫುಲ್ಲು ಮೂಗು ಕಟ್ಕೊಂಡ್ಬಿಡುತ್ತೆ, ಅದೇ ನನಗೆ ತುಂಬ ಕಷ್ಟ ಆಗೋದು. ಮಾತಾಡೋಕ್ಕೆ ಬರಲ್ಲ, ಆ ಥರ ಆದ ಕೂಡಲೇ ಮಾತಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋದ್ರು ಅವರು. ನಾನು ಹೇಗೆ ಏನಿಲ್ಲ, ಅವರು ಏನೂ ಮಾಡೋದು ಬೇಡ, ನೀನು ಸುಮ್ಮನೆ ರೆಸ್ಟ್ ತಗೋ ಅಂತ ಹೇಳ್ತಾರೆ. ಆದರೆ ನಮಗೂ ಎಷ್ಟೊತ್ತಂತ ಹಾಗೆ ಕೂಡೋದು ಅಂತ ಏನಾದರೂ ಮಾಡ್ತಾ ಇರಬೇಕು ಅನಿಸುತ್ತೆ. ಹಾಗೆ ಕೂಡೋದಕ್ಕೂ ಆಗಲ್ಲ, ಮಲ್ಕೊಳ್ಳೋಕ್ಕೂ ಆಗೋದಿಲ್ಲ. ಮೂಗು ಕಟ್ಕೊಂಡು ಬಿಟ್ಟಿದೆ, ಮಲ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ನಾನು ಏನಾದರೂ ಈಗ ನೋಡಿ ಬಾಕ್ಸ್ ಎಲ್ಲ ವರ್ಷ ಆಯಿತು, ಈಗೆಲ್ಲ ತೆಗೆದಿಡ್ತಾ ಇದ್ದೀನಿ ನೋಡಿ. ಆಮೇಲೆ ಎಲ್ಲ ಸಾಮಾನು ಹಾಕಿದ್ರೆ ಆಯಿತು ಅಂತ ಹೇಳಿ. ಈಗ ನೋಡಿ ಸಂಜೆ ಅಂದರೆ 7 ಗಂಟೆ ಆಗಿದೆ. ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಇಲ್ಲಿ ಕಾಂಪ್ಲೆಕ್ಸ್ ಹತ್ರ ಇಲ್ಲಿ ಬರ್ತಾ ಇದ್ದೀನಿ ನೋಡಿ. ಹೋಳಿ ಹಬ್ಬದ ಎಲ್ಲ ಶುಭಾಶಯ ಹಾಕಿದ್ದಾರೆ, ಇಲ್ಲಿ ಬೋರ್ಡ್ ಎಲ್ಲ ಹಾಕಿದ್ದಾರೆ ನೋಡಿ. ಹೋಳಿ ಹಬ್ಬ ಇತ್ತಲ್ಲ, ಹೀಗಾಗಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ನೋಡಿ. ಹೀಗೆ ನಮ್ಮ ಮಗಳ ಶಾಪ್ ಹತ್ರ ಬರ್ತಾ ಇದ್ದೆ. ನೋಡಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ, ಹ್ಯಾಪಿ ಹೋಲಿ ಅಂತ ಹೇಳಿ. ಸಾಲು ಹಿಡಿದು ಎಲ್ಲ ಶಾಪ್ ಇದ್ದಾವೆ ನೋಡಿ ಇಲ್ಲಿ. ಹೀಗೆ ಎಲ್ಲ ಒಳಗೆ ಬರ್ತಾ ಇದ್ದೆ ನಾನು. ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಹಾಕೋಣ ಅಂತ ಹೇಳಿ. ಎಲ್ಲ ಕಡೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.